ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಹೇಗೆ ಓಪನ್ ಮಾಡೋದಂತ ನೋಡಿದ್ವಿ. ಅದೇ ತರ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಮತ್ತೆ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ನ ಹೇಗೆ ಸೆಲೆಕ್ಟ್ ಮಾಡೋದಂತ ನೋಡೋಣ. ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಇನ್ವೆಸ್ಟರ್ ಇಂದ ಮನಿ ಕಲೆಕ್ಟ್ ಮಾಡಿ ಅವರ ಬದಲು ಡೈರೆಕ್ಟ್ ಸ್ಟಾಕ್ಸ್, ಬಾಂಡ್ಸ್, ಗೋಲ್ಡ್ಸ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ ಅಥವಾ ಯಾವ ಕಂಪನಿ ಶೇರ್ಸ್ ಬೈ ಮಾಡಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡದೆ ಈ ತರ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದರಿಂದ ನಮ್ಮ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಟಿಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಇದರಲ್ಲಿ ಫಸ್ಟ್ ಇಕ್ವಿಟಿ ಫಂಡ್ ಅಂತಂದ್ರೆ ಇವರು ಓನ್ಲಿ ಸ್ಟಾಕ್ಸ್ ನಲ್ಲಿ ಬೈ ಮಾಡಿ ಹೋಲ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು ಹಾಗೂ ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂತಂದ್ರೆ ಆ ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲ್ 20,000 ಕೋಟಿಗಿಂತ ಜಾಸ್ತಿ ಇರುತ್ತೋ ಅವೆಲ್ಲ ಲಾರ್ಜ್ ಕ್ಯಾಪ್ ನಲ್ಲಿ ಬರುತ್ತೆ. ಅದೇ ತರ 5,000 ಕೋಟಿಯಿಂದ 20,000 ಕೋಟಿ ಇರುವಂತ ಸ್ಟಾಕ್ಸ್ ಮಿಡ್ ಕ್ಯಾಪ್ ನಲ್ಲಿ ಬರುತ್ತೆ. ಹಾಗೆ 5,000 ಕೋಟಿಗಿಂತ ಕಮ್ಮಿ ಇರುವಂತಹ ಮಾರ್ಕೆಟ್ ಕ್ಯಾಪಿಟಲ್ ಸ್ಮಾಲ್ ಕ್ಯಾಪ್ ಅಂಡರ್ ನಲ್ಲಿ ಬರುತ್ತೆ. ಸೆಕೆಂಡ್ ಒಂದು ಡೆಬ್ಟ್ ಫಂಡ್ಸ್ ಅಂತಂದ್ರೆ ಗವರ್ಮೆಂಟ್ ಬಾಂಡ್ಸ್ ಆಗಿರಲಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇವರು ಹೋಲ್ಡಿಂಗ್ ನ ಇಟ್ಟಿರ್ತಾರೆ. ಹಾಗೂ ಶೇರ್ ಮಾರ್ಕೆಟ್ ಲಾಸ್ ಅಲ್ಲಿ ಹೋದ್ರು ಕೂಡ ಇವರು 6 to 7% ಪರ್ ಇಯರ್ ರಿಟರ್ನ್ಸ್ ನ ಕೊಡ್ತಿರ್ತಾರೆ. ಥರ್ಡ್ ಒನ್ ಇಂಡೆಕ್ಸ್ ಫಂಡ್ ಅಂದ್ರೆ ನಿಫ್ಟಿ 50 ಆಗಿರಲಿ, ಸೆನ್ಸೆಕ್ಸ್ ಆಗಿರಲಿ, ಬ್ಯಾಂಕ್ ನಿಫ್ಟಿ ಆಗಿರಲಿ, ಈ ತರ ಇರುವ ಇಂಡೆಕ್ಸ್ ನ ವೇಟೇಜ್ ಇಟ್ಕೊಂಡು ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕಂಪೇರ್ ಟು ಇಕ್ವಿಟಿ ಇದರ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ನೆಕ್ಸ್ಟ್, ಹೌ ಟು ಸೆಲೆಕ್ಟ್ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್. ಇದರಲ್ಲಿ ನಾವು 7 ಪ್ಯಾರಾಮೀಟರ್ಸ್ ನ ಫಾಲೋ ಮಾಡಬೇಕು. ಫಸ್ಟ್, ಹೌ ಮೆನಿ ಇಯರ್ಸ್ ವಿಲ್ ಯು ಇನ್ವೆಸ್ಟ್ ಅಂದ್ರೆ ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ, ನೀವು ಫಸ್ಟಿಗೆ ಮೈಂಡ್ ನಲ್ಲಿ ಫಿಕ್ಸ್ ಮಾಡಿರಬೇಕು. ಇದರಿಂದ ಲಾಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗೂ ನಿಮ್ಗೆ ಯಾವ ಮ್ಯೂಚುವಲ್ ಫಂಡ್ ಸೂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ರಿಸ್ಕ್ ಟೇಕಿಂಗ್ ಅಂತಂದ್ರೆ ನೀವು ಫಸ್ಟಿಗೆ ಡಿಸೈಡ್ ಮಾಡಬೇಕು ನೀವು ಎಷ್ಟು ರಿಸ್ಕ್ ತಗೋತೀರ ಅಂತ. ಯಾಕಂದ್ರೆ ಇದರಿಂದ ಜಾಸ್ತಿ ರಿಟರ್ನ್ಸ್ ಕೂಡ ಬರ್ಬೋದು ಹಾಗೂ ಜಾಸ್ತಿ ಲಾಸ್ ಕೂಡ ಆಗ್ಬೋದು. ನೀವು ನಿಮ್ಮ ಏಜ್ ಮೇಲೆ ಪ್ರಿಯಾರಿಟಿ ತಗೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಏಜ್ 25 to 30 ಆಗಿತ್ತಂದ್ರೆ ನಿಮ್ಮ ಲೈಫ್ ಟೈಮ್ ಇನ್ನು 20ರಿಂದ 30 ವರ್ಷ ಇರುತ್ತೆ. ಹಾಗಾಗಿ ನೀವು ರಿಸ್ಕ್ ನ ಜಾಸ್ತಿ ತಗೋಬೇಕು. 50 ಅಬೋವ್ ಆಗಿತ್ತಂತಂದ್ರೆ ನೀವು ರಿಸ್ಕ್ ನ ಸ್ವಲ್ಪ ತಗೋಬೇಕು. ಡೋಂಟ್ ಇನ್ವೆಸ್ಟ್ ಇನ್ ಮೋರ್ ದೆನ್ 3 to 4 ಫಂಡ್ಸ್ ಅಂದ್ರೆ ನಾವು ಯಾವ್ದಾದ್ರು 3ರಿಂದ 4 ಫಂಡ್ ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಟೋಟಲ್ ಅವರೇಜ್ ರಿಟರ್ನ್ಸ್ ಕಮ್ಮಿ ಆಗುತ್ತೆ. ಸೆಲೆಕ್ಟಿಂಗ್ ಗುಡ್ ಫಂಡ್ ಹೌಸ್ ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಫಂಡ್ ಹೌಸ್ ಇಂಡಿಯಾದ ಟಾಪ್ 5 ಲಿಸ್ಟ್ ನಲ್ಲಿ ಇರಬೇಕು. ಯಾಕಂದ್ರೆ ಈ ಫಂಡ್ಸ್ ಕ್ಲೋಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗೂ ಸೇಫ್ ಆಗಿ ಇರುತ್ತೆ. ಈಗ ನಾವು ಇಂಡಿಯಾದ ಟಾಪ್ 5 ಫಂಡ್ ಹೌಸ್ ಯಾವುದು ಅಂತ ನೋಡೋದಾದ್ರೆ, ಫಸ್ಟ್ SBI ಮ್ಯೂಚುವಲ್ ಫಂಡ್ಸ್, ಇವರು 10 ಲಕ್ಷ ಕೋಟಿ ಹಣವನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಸೆಕೆಂಡ್, HDFC ಮ್ಯೂಚುವಲ್ ಫಂಡ್ಸ್, ಇವರು 7 ಲಕ್ಷ ಕೋಟಿ ಹಣವನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಥರ್ಡ್, ICICI ಮ್ಯೂಚುವಲ್ ಫಂಡ್ಸ್, ಇವರು 7 ಲಕ್ಷ ಕೋಟಿ ಹಣವನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಫೋರ್ತ್, ನಿಪಾನ್ ಮ್ಯೂಚುವಲ್ ಫಂಡ್ಸ್, ಇವರು 5 ಲಕ್ಷ ಕೋಟಿನ ಮ್ಯಾನೇಜ್ ಮಾಡ್ತಿದ್ದಾರೆ. ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್, ಇವರು 3 ಲಕ್ಷ ಕೋಟಿ ಹಣವನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಆ ಫಂಡ್ ಹೌಸ್ ಇನ್ವೆಸ್ಟರ್ ಇಂದ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿರುತ್ತೆ ಅಂತ. ಇದನ್ನು ನೋಡೋದಾದ್ರೆ ಆ ಫಂಡ್ ಹೌಸ್ ಮಿನಿಮಮ್ 10,000 ಕೋಟಿ AUM ಇರಬೇಕು, ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇರಬೇಕು. ಅವಾಗ ನಮ್ಮ ಸ್ಕೀಮ್ ಆರ್ ಆ ಫಂಡ್ ನ ಗ್ರೋತ್ ಸ್ಟೇಬಲ್ ಆಗಿ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅಂತಂದ್ರೆ ಈ ಫಂಡ್ ಹೌಸ್ ನ ಮ್ಯಾನೇಜ್ ಮಾಡಬೇಕು ಅಂತ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ ಸ್ಯಾಲ್ರಿ ಆಗಿರ್ಲಿ ಅಥವಾ ಅವರ ಎಕ್ಸ್ಪೆನ್ಸಸ್ ಆಗಿರ್ಲಿ ನೋಡ್ಕೋಬೇಕು ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲಿ 1% ಅಥವಾ 2% ನ ಕಟ್ ಮಾಡಿ ಅವರು ಮ್ಯಾನೇಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಇದರಲ್ಲಿ 1 ರೂಪಾಯಿ ಅಥವಾ 2 ರೂಪಾಯಿನ ಕಟ್ ಮಾಡಿ ಉಳಿದ 98 ರೂಪಾಯಿ ಅಥವಾ 99 ರೂಪಾಯಿನ ಅವರು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು 1% ಗಿಂತ ಕಮ್ಮಿ ಇದ್ರೆ ಆ ಫಂಡ್ ಹೌಸ್ ಚೆನ್ನಾಗಿದೆ ಅಂತ ಅರ್ಥ. ಫಂಡ್ ಸ್ಕೀಮ್ ಶುಡ್ ಬಿ ಮಿನಿಮಮ್ 5 years ಓಲ್ಡ್ ಅಂದ್ರೆ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಫಂಡ್ ಸ್ಟಾರ್ಟ್ ಆಗಿ ಮಿನಿಮಮ್ 5 years ಆಗಿರಬೇಕು. ಯಾಕಂತಂದ್ರೆ ವಿತಿನ್ 1 or 2 years ನಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ನಿಮಗೆ ಸ್ಟೇಬಲ್ ಇನ್ಕಮ್ ಅಥವಾ ಆ ಫಂಡ್ ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮಿನಿಮಮ್ 5 years
ಹೋಲ್ಡ್ ಇದ್ದರೆ ಅದು ಸ್ಟೇಬಲ್ ಆಗಿ ರಿಟರ್ನ್ಸ್ನ ಕೊಡುತ್ತೆ. ಇವಾಗ ನಾವು ಒಂದು ಚಾರ್ಟ್ ನೋಡೋಣ. ಇದರಲ್ಲಿ ನಿಮಗೆ ಕ್ವಿಕ್ಕಾಗಿ ಯಾವ ಫಂಡ್ ಸೂಟ್ ಆಗುತ್ತೋ ಹಾಗೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತಿಳ್ಕೊಳಕ್ಕೆ ಈಸಿ ಆಗುತ್ತೆ. ಫಸ್ಟ್ ಲೆಫ್ಟ್ ಕಾರ್ನರ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ. ಕೆಳಗಡೆ ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಫಸ್ಟ್ 2 to 5 years ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಲೋ ರಿಸ್ಕ್ ತೊಗೋಬೇಕಂತಂದರೆ ಡೆಟ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದು ಸ್ಟೇಬಲ್ ಆಗಿ 6 to 7% ರಿಟರ್ನ್ಸ್ನ ಕೊಡುತ್ತೆ. ಸ್ವಲ್ಪ ಮೀಡಿಯಮ್ ರಿಸ್ಕ್ ತೊಗೊತೀನಿ ಅಂತಂದರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದರಲ್ಲಿ 15 to 18% ರಿಟರ್ನ್ಸು ಕೊಡುತ್ತೆ. ಸ್ವಲ್ಪ ಹೈ ರಿಸ್ಕ್ ತೊಗೊತೀನಿ ಅಂತಂದರೆ ಮಲ್ಟಿ ಕ್ಯಾಪ್ ಫಂಡ್ಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ 20 to 23% ರಿಟರ್ನ್ಸು ಕೊಟ್ಟಿರುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಅಂದರೆ 5 years ಆ್ಯಂಡ್ ಅಬೋವ್ ಮಾಡೋದಿದ್ರೆ ನೀವು ಲೋ ರಿಸ್ಕ್ ತೊಗೊತೀನಿ ಅಂತಂದರೆ ಇಂಡೆಕ್ಸ್ ಫಂಡ್ ಆರ್ ಲಾರ್ಜ್ ಕ್ಯಾಪ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ 12 to 13% ರಿಟರ್ನ್ಸ್ನ ಬರುತ್ತೆ. ಹಾಗೆ ಸ್ವಲ್ಪ ಮೀಡಿಯಮ್ ರಿಸ್ಕ್ ತೊಗೊತೀನಿ ಅಂತಂದರೆ ಮಿಡ್ ಕ್ಯಾಪ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ 18 to 20% ರಿಟರ್ನ್ಸ್ನ ಕೊಟ್ಟಿರುತ್ತೆ. ಹಾಗೆ ಸ್ವಲ್ಪ ಹೈ ರಿಸ್ಕ್ ತೊಗೊತೀನಿ ಅಂತಂದರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ನ ನೀವು ಚೂಸ್ ಮಾಡ್ಬೋದು. ಇದರಲ್ಲಿ 23 to 26% ರಿಟರ್ನ್ಸ್ನ ಕೊಟ್ಟಿರುತ್ತೆ.